ಸಾವಿರ ಸವಾಲದು ಮೋದಿ ಅವರ ಮುಂದೆ ಇದೆ. ಆದರೆ ಬಿಜೆಪಿಯ ಸ್ಟ್ರಾಟಜಿಗಳೇ ಈಗ ಬದಲಾವಣೆ ಆಗುತ್ತಾ? 10 ವರ್ಷಗಳಲ್ಲಿ ಇದ್ದಂತಹ ಒಂದು ಹವಾ ಈಗ ಇನ್ನೊಂದು ರೀತಿಯಾದಂತಹ ಹವಾ ಸೃಷ್ಟಿಯಾಗುತ್ತಾ? ಲೆಕ್ಕಾಚಾರಗಳು ಬಿಜೆಪಿಯಲ್ಲಿ ತಲೆ ಕೆಳಗಾಗುತ್ತಾ ಅಥವಾ ಇಲ್ವಾ? ಸಾವಿರ ಸವಾಲಿನಲ್ಲಿ ಮೊದಲನೇ ಸವಾಲನ ಜೊತೆಯಲ್ಲಿ ಹೋಗುವಂಥದ್ದೇ ಬಹುದೊಡ್ಡ ಸವಾಲು. ಆದರೆ ಅದರ ಮಧ್ಯದಲ್ಲಿ ಬಿಜೆಪಿ ತನ್ನ ಅಜೆಂಡಾವನ್ನ ಇಟ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತಾ ಅಂತಂದಾಗ ಅಲ್ಲಿ ಹಲವು ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸಾವಿರ ಸವಾಲು ತಗೊಳ್ಳೋದು ಬೇಡ, ಕೆಲವೊಂದಿಷ್ಟನ್ನ ತೆಗೆದುಕೊಳ್ಳೋಣ. ಆ ಸವಾಲುಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಇವತ್ತು ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡೋಣ. 61+11 ಮೋದಿ 3.0 ಮಲ್ಟಿ ಇಂಜಿನ್ ಈಗ ಆರಂಭವಾಗಿದೆ. ಬಿಜೆಪಿ ಪಡೆಯ ರಣತಂತ್ರವೇ ಈಗ ಬದಲಾಗುತ್ತಾ? ಪಾಯಿಂಟ್, ಹಿಂದುತ್ವ ಪಾಲಿಟಿಕ್ಸ್ಗೆ ತಾತ್ಕಾಲಿಕ ಬ್ರೇಕ್ ಬೀಳುತ್ತಾ? ಅಗತ್ಯ ಇರೋ ಕಡೆಗೆ ಸ್ಲೋ ಮೂವಿಂಗ್. ಎನ್ಡಿಎ ಸರ್ಕಾರದಲ್ಲಿ ಬಿಜೆಪಿ ಕ್ಲಿಯರ್ ರೂಟ್ ಮ್ಯಾಪ್ ಅನ್ನ ಹಾಕಿಕೊಂಡಿದೆಯಾ? ಅಭಿವೃದ್ಧಿ ಅಜೆಂಡಾ ಮುನ್ನೆಲೆಗೆ ತರೋದೇ ಮೊದಲ ಆದ್ಯತೆ. ಏನಿರಬಹುದು ಮೋದಿಯ ನಯಾ ಪ್ಲಾನ್ ಅನ್ನುವಂಥ ಲೆಕ್ಕಾಚಾರಗಳು ಹಲವು ಕಡೆಗಳಲ್ಲಿ ವಿಶ್ಲೇಷಣೆಗಳು, ಚರ್ಚೆಗಳು ಒಳಪಡ್ತಾ ಇದೆ. ಮುಂಚೆ ಇದ್ದಂಥ ರೀತಿಯಲ್ಲಿ ಸ್ಟ್ರೇಟ್ ಹಿಟ್ ಮಾಡೋಕ್ಕಾಗತ್ತಾ? ಇಲ್ಲ, ಸ್ಟ್ರೇಟ್ ಹಿಟ್ ಆಗಲ್ಲ ಈ ಬಾರಿ. ಬೇಕಾಗಿರೋ ರೀತಿಯಲ್ಲಿ ಮಾತ್ರ ಸ್ವಲ್ಪ ಅಲ್ಲಲ್ಲಿ ಮಾಡ್ಕೊಳ್ಬಹುದೇ ಹೊರತು ನೇರವಾಗಿ ಅಂತೂ ರಭಸವಾಗಿ ಹರಿಯಕ್ಕಂತೂ ಈ ನದಿಗೆ ಆಗೋದಿಲ್ಲ ಅಂತ ಹಲವು ಕಡೆಗಳಲ್ಲಿದೆ. ಯಾಕೆ ಸಾಧ್ಯ ಆಗೋದಿಲ್ಲ? ಏನ್ ಸಮಸ್ಯೆ ಆಗತ್ತೆ? ಹಿಂದುತ್ವ ಅಜೆಂಡಾನ ಬಿಜೆಪಿ ಹುಟ್ಟಿದಾಗಿನಿಂದಲೂ ಕೂಡ ಇಟ್ಕೊಂಡು ಬಂದಿದೆ. ಅದನ್ನ ಈಗ ಬದಲಾವಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ಇದೆಯಾ? ಬದಲಾವಣೆ ಮಾಡ್ಕೊಳ್ಬೇಕಾ? ಬದಲಾವಣೆ ಮಾಡಿಕೊಳ್ಳದೇ ಇದ್ರೆ ಏನಾಗುತ್ತೆ? ಬದಲಾವಣೆ ಮಾಡಿಕೊಳ್ಳುವಂತ ಅನಿವಾರ್ಯತೆ ಬಂದಿದೆಯಾ? ಎಲ್ಲ ಪ್ರಶ್ನೆಗಳು ಈಗಿದೆ. 10 ವರ್ಷದಲ್ಲಿ ಒಂದು ರೀತಿಯಾದಂತಹ ಹವಾ, ಈ ಅವಧಿಯಲ್ಲಿ ಇನ್ನೊಂದು ರೀತಿಯಾದಂತಹ ಹವಾ ಈಗ ಬರುತ್ತೆ. ಬಹುಪಕ್ಷಗಳ ಅಭಿಪ್ರಾಯಗಳಿಗೆ ಮಾತ್ರ ಮನ್ನಣೆ, ಏಕಪಕ್ಷೀಯ ನಡೆಗೆ ತೆರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಗಬೇಕು ಅಂತ ನನಗೆ ಕಾಣಿಸ್ತಾ ಇದೆ. ಹಿಂದುತ್ವ ಆಧಾರಿತ ವಿಷಯಗಳಲ್ಲಿ ಬಿಜೆಪಿಗೆ ಇನ್ಮುಂದೆ ಎಚ್ಚರಿಕೆ ನಡೆಯನ್ನ ಇಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳ ಒಲವು ಉಳಿಸಿಕೊಂಡು ಹೋಗುವ ಅನಿವಾರ್ಯತೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೂ ಅಷ್ಟೇ ಅನಿವಾರ್ಯತೆ ಬಿಜೆಪಿಯ ವಿಚಾರದಲ್ಲೂ ಕೂಡ ಇರುತ್ತೆ ಅವರಿಗೆ. ರಾಜ್ಯವಾರು ಅಭಿವೃದ್ಧಿ, ಅದರ ಕಡೆಗೆ ಗಮನವನ್ನು ಹರಿಸುವಂಥದ್ದು, ದೇಶದ ಹಿತಾಸಕ್ತಿ ಕಾಪಾಡುವಂಥ ನಿರ್ಧಾರ, ಇವೆಲ್ಲವೂ ಕೂಡ ಅತಿ ಮುಖ್ಯವಾಗಿರುತ್ತೆ. ಮುಂದಿನ 5 ವರ್ಷ ಬಿಜೆಪಿ ಕಾ ಹಾತ್ ಸಬ್ಕಾ ಪಾರ್ಟಿ ಕೆ ಸಾಥ್ ಅನ್ನುವಂಥ ಮಂತ್ರವನ್ನ ಜಪಿಸಬೇಕಾಗತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಕಾ ಹಾತ್ ಸಬ್ ಪಾರ್ಟಿ ಕೆ ಸಾಥ್ ಅನ್ನೋ ರೀತಿಯಲ್ಲಿ ಆಗಬೇಕು. ಕೈ ಹಿಡ್ಕೊಂಡು ನಡೆಸ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೂ ಅಷ್ಟೇ ಅನಿವಾರ್ಯತೆ. ಬಿಜೆಪಿಗೆ ಎಷ್ಟು ಆ ಪಕ್ಷಗಳ ಅನಿವಾರ್ಯತೆ ಇದೆಯೋ ಆ ಪಕ್ಷಗಳಿಗೂ ಕೂಡ ಬಿಜೆಪಿಯ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಮರಿಬಾರ್ದು. ಇವುಗಳನ್ನೆಲ್ಲ ಚರ್ಚೆಗೆ ಓರೆ ಹಚ್ಚೋಣ. ಇವತ್ತು ಏನ್ ಬರುತ್ತೆ ಚರ್ಚೆಯಲ್ಲಿ ವಿಷಯಗಳು ಅಂತ ನೋಡೋಣ. ಇದೆಲ್ಲದರೂ ಕೂಡ ಯಾರ ಹೆಗಲಿಗೆ ಸಾರಥ್ಯವನ್ನ ಈ ಬಾರಿ ನೀಡ್ತಾರೆ? ಕಳೆದ ಬಾರಿ ಜೆ.ಪಿ. ನಡ್ಡಾ ಅವರ ಹೆಗಲಿಗೆ ನೀಡಿದ್ರು ಬಿಜೆಪಿಯ ಕೇಂದ್ರದ ಸಾರಥ್ಯವನ್ನು. ಈ ಬಾರಿ ಯಾರಿಗೆ? ರಾಷ್ಟ್ರೀಯ ಬಿಜೆಪಿಗೆ ಹೊಸ ಕ್ಯಾಪ್ಟನ್ ಯಾರಾಗ್ತಾರೆ? ಜೆ.ಪಿ. ನಡ್ಡಾ ರಾಜೀನಾಮೆ ಬೆನ್ನಲ್ಲೇ ತೀವ್ರ ಕುತೂಹಲ. ಅವ್ರದ್ದು ಅವಧಿ ಮುಗ್ದು ಹೋಗಿತ್ತು. ಈ ಚುನಾವಣೆ ಇದ್ದಿದ್ದರಿಂದ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರು. ಹಾಗಾಗಿ ಈಗ ಅವ್ರು ಕೇಂದ್ರದಲ್ಲಿ ಮಂತ್ರಿ ಆದ್ರು. ಸಂಘಟನಾ ಚತುರನೋ ಅಥವಾ ಹಿಂದುತ್ವದ ಫೈರ್ ಬ್ರ್ಯಾಂಡ್? ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ರೇಸ್ನಲ್ಲಿ ಪ್ರಮುಖ ನಾಯಕರಿದ್ದಾರೆ. ಈ ಎಲ್ಲ ನಿರೀಕ್ಷೆಗಳಕ್ಕಿಂತಲೂ ಕೂಡ ವಿಭಿನ್ನವಾಗಿರುವಂಥ ಲೆಕ್ಕಾಚಾರಗಳನ್ನು ಅವರು ಹಾಕ್ಕೊಳ್ತಾರೆ. ಇಲ್ಲಿ ಹಾಕ್ಕೊಳ್ಳುವಂಥ ಲೆಕ್ಕಾಚಾರಗಳು, ಅಲ್ಲಿ ಬರುವಂಥ ಲೆಕ್ಕಾಚಾರಗಳು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಜೆ.ಪಿ. ನಡ್ಡಾ ಅವರಂತ ಯಾರು ಲೆಕ್ಕ ಹಾಕ್ಕೊಂಡಿದ್ರು ಕಳೆದ ಬಾರಿ ಜೆ.ಪಿ. ನಡ್ಡಾ ಅವ್ರು ಹಾಕ್ತಾರೆ ಅಂತೇಳಿ? ಯಾರಿಗೂ ಇಲ್ಲ. ಅನುರಾಗ್ ಠಾಕೂರ್ ಕಳೆದ ಬಾರಿ ಕೇಂದ್ರ ಮಂತ್ರಿ ಆಗಿದ್ರು, ಬಟ್ ಈಗ ಅವ್ರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ. ಹಾಗಾಗಿ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಅವರನ್ನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ತರ್ತಾರಾ? ಕಾರಣ ಇಲ್ಲಿಯವರೆಗೂ ಕೂಡ ಹಿರಿಯರನ್ನ ಆ ಸ್ಥಾನಕ್ಕೆ ತಂದು ಕೂರಿಸ್ಕೊಳ್ತಾ ಇದ್ರು. ಬಟ್ ಈ ಬಾರಿ ಯಂಗ್ ಫೇಸ್ ಅನ್ನ ತಂದಿಡಕ್ಕೆ ಸಾಧ್ಯ ಆಗುತ್ತಾ? ಗೊತ್ತಿಲ್ಲ. ಇನ್ನು RSS ನಾಯಕ ಸುನೀಲ್ ಬನ್ಸಾಲ್ ಅವರನ್ನ ತರುವಂತ ಸಾಧ್ಯತೆ ಇದೆ, ಅಥವಾ ಅವರನ್ನು ಮೀರಿ ಇನ್ಯಾರೋ ಲೀಡರ್ಗಳನ್ನ ತಂದು ನಿಲ್ಲಿಸ್ಕೊಳ್ತಾರಾ? ಪಕ್ಷದೊಳಗಡೆ ತಂದಿಡ್ತಾರಾ? ವೆರಿ ಸರ್ಪ್ರೈಸಿಂಗ್ ಇರುತ್ತೆ ಒಂದೊಂದ್ಸಲ. ವಿನೋದ್ ತಾವ್ಡೆ ಪ್ರಧಾನ ಕಾರ್ಯದರ್ಶಿ ಮಹಾರಾಷ್ಟ್ರದಲ್ಲಿ. ಅವರನ್ನ ಏನಾದರೂ ತರೋ ಸಾಧ್ಯತೆ ಇದೆಯಾ? ಚರ್ಚೆಗಳು ಬಹಳ ಇದೆ. ಚರ್ಚೆಗಳಿಗೆ ಒಳಪಡುವಂಥ ಹೆಸರುಗಳು ಬಹಳ ಇದ್ದಾವೆ. ವಿಷ್ಣು ದೇವಸಾಯಿ ಅನುಭವಿ ನಾಯಕ ತರಬಹುದು. ಬಟ್ ಯಾರನ್ನೇ ತಂದರೂ ಕೂಡ ಇದರಲ್ಲಿ ಅಮಿತ್ ಶಾ ಮತ್ತು ಮೋದಿ ಅವರ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಸಾಗುವಂಥವ್ರು ಆಗಬೇಕು. ನನ್ನ ಇಷ್ಟಕ್ಕೆ ನಾನು ಹೋಗ್ತೀನಿ, ಪಕ್ಷವನ್ನು ನಡ್ಸ್ಕೊಂಡು ಹೋಗ್ತೀನಿ ಅಂದರೆ ಅದು ಜೊತೆಯಾಗಿ ಹೋಗಬೇಕು ಅಂತಾರಲ್ಲ ಹಾಗೆ. ಅಚ್ಚರಿಯ ಮುಖ ಅಂತ ಹೇಳ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಚರ್ಚೆ ಕೂಡ ಆಯಿತು. ಯೋಗಿ ಆದಿತ್ಯನಾಥ್ ಅವ್ರನ್ನೇ ತಂದು ಕೂರಿಸ್ಬಿಡ್ತಾರೆ ಅಂತ ಹೇಳಿ. ಹಾಗಿದ್ದಾಗ UP ಕಥೆ ಏನು ಅಂತ ಇನ್ನೊಂದು ಕಡೆಗೆ ಚರ್ಚೆ ಬರ್ತಾ ಇತ್ತು.